ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಷಷ್ಠ ಸರ್ಗದಲ್ಲಿ 42ನೇ ಶ್ಲೋಕ. ಶಬ್ದಭೇದಮವಧಾರ್ಯ ತಮರ್ಚಾ ಸನ್ನಿಷಣ್ಣವಪುಷಃ ಪರಮಸ್ಯ ತಸ್ಯ ಭಾವವಿದದಭ್ರಮನೀಶಃ ಪ್ರೋತ್ಥಿತಃ ಪ್ರವಚನಂ ವ್ಯಧಿತೈಭ್ಯಃ. ಶಬ್ದಭೇದಂ ಅವಧಾರ್ಯ ತಂ ಅರ್ಚಾ ಸನ್ನಿಷಣ್ಣವಪುಷಃ ಪರಮಸ್ಯ ತಸ್ಯ ಭಾವವಿತ್ ಅದಭ್ರಮನೀಶಃ ಪ್ರೋತ್ಥಿತಃ ಪ್ರವಚನಂ ವ್ಯಧಿತಾ ಏಭ್ಯಃ. ಪ್ರೋತ್ಥಿತಃ ಏಭ್ಯಃ ಪ್ರವಚನಂ ವ್ಯಧಿತ ಏಭ್ಯಃ. ಹಾಗೆ ಅಂದರೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಆಚಾರ್ಯರು ಭಗವದ್ಗೀತೆಯ ಉಪನ್ಯಾಸ, ಗೀತಾ ಭಾಷ್ಯದ ವಿವರಣೆ ಇದೆಲ್ಲವನ್ನು ಹೇಳಿ ರಾತ್ರಿ ಮಲಗಿದ್ದಾಗ ಶಿಷ್ಯರ ಜೊತೆಗೆ ನೆಲವನ್ನು ಅಪ್ಪಳಿಸಿ ಪರಮಾತ್ಮ ಉಚ್ಯತಾಂ ಮತ್ತೆ ಪ್ರವಚನ ಮುಂದುವರಿಯಲಿ ಅಂತ, ಇನ್ನೊಂದು ಬಾರಿ ಆಗಲಿ ಅಂತ ಪರಮಾತ್ಮ ಹೇಳಿದ್ದು ಶಿಷ್ಯರಿಗೂ ಕೂಡ ಕೇಳಿಸ್ತು ಹಾಗೆ ಅಂತ ನೋಡಿದ್ದೀವಿ. ಆಗ ಏನಾಯಿತು ಹಾಗೆಂದ್ರೆ, ಅಮಂದ ಮನೀಷಾ ಎಸೆ ಸಹ ಪೂರ್ಣಪ್ರಜ್ಞಾಚಾರ್ಯರು, ಪೂರ್ಣವಾದ ಬುದ್ಧಿ ಇರತಕ್ಕ ಶ್ರೀಮನ್ ಮಧ್ವಾಚಾರ್ಯರು ಅರ್ಚಾಯಾಂ ಸನ್ನಿಷನ್ನಂ ಬಭುಹು ಸ್ವರೂಪಂ, ಅಂದರೆ ಪ್ರತಿಮೆಯಲ್ಲಿ ಸನ್ನಿಹಿತವಾದ ಪರಮಾತ್ಮನ ಪರಮಸ್ಯ ಸರ್ವೋತ್ತಮಸ್ಯ ಶ್ರೀ ಹರೇಹೇ ಶಬ್ದಭೇದಂ, ಇದು ಉಚ್ಯತಾಂ ಅಂತ ಹೇಳಿದ್ದು ಆ ಶಬ್ದದ ಡಿಫರೆನ್ಸ್, ಆ ಸೌಂಡಿನ ಡಿಫರೆನ್ಸ್ ಇಂದ ಗೊತ್ತಾಯ್ತು. ಸಾವಧಾನಂ ಶ್ರುತ್ವಾ ತಸ್ಯ ಉಚ್ಯತಾಂ ಪದಸ್ಯ ಭಾವವಿತ್, ಪರಮಾತ್ಮ ಉಚ್ಯತಾಂ ಹಾಗೆ ಅಂತ ಹೇಳಿದರ ಶಬ್ದದ ಅಭಿಪ್ರಾಯವನ್ನ ತಿಳಿದವರಾಗಿ, ಪರಮಾತ್ಮನ ಅಭಿಪ್ರಾಯವನ್ನ ತಿಳಿದವರು ವಾಯುದೇವರು. ಪರಮಾತ್ಮ ಉಚ್ಯತಾಂ ಅಂದ್ರೆ ಏನರ್ಥ? ಹೇಳಿ ಅಂತ ಅರ್ಥ. ಹೇಳಿ ಅಂದ್ರೆ ಏನ್ ಹೇಳೋದು? ಹಾಗೆಂದ್ರೆ ಹಿಂದೆ ಏನು ಭಗವದ್ಗೀತಾ ಪಾಠ ಆಗಿದೆ ಅದನ್ನೇ ಮತ್ತೆ ಹೇಳಿ ಹಾಗೆ ಅಂತ ಇಷ್ಟ ಅರ್ಥ ಅವರಿಗೆ ಸ್ಫುರಣೆ ಆಯ್ತು. ಅಭಿಪ್ರಾಯವೇತ್ತ ಪುನರಪಿ ವ್ಯಾಖ್ಯಾ ಕ್ರಿಯತಾಂ, ಮತ್ತೆ ಅದರ ವ್ಯಾಖ್ಯಾನ ಮಾಡಿ ಅಂತ ಅದರ ಅಭಿಪ್ರಾಯ. ಭಗವದ್ಗೀತೆಯ ವ್ಯಾಖ್ಯಾನವನ್ನ ಮತ್ತೊಮ್ಮೆ ಹೇಳಿ ಅಂತ ಅಭಿಪ್ರಾಯ. ಅದನ್ನ ತಿಳಿದವರಾಗಿ ಮುಖ್ಯ ಪ್ರಾಣದೇವರ ಅವತಾರರಾದ ಶ್ರೀಮನ್ ಮಧ್ವಾಚಾರ್ಯರು ಪ್ರೋತ್ಥಿತಃ ಏಭ್ಯಃ, ಮತ್ತೆ ಶಿಷ್ಯರನ್ನೆಲ್ಲ ಎಬ್ಬಿಸಿ ಆ ರಾತ್ರಿಯಲ್ಲಿ ಪ್ರವಚನಂ ವ್ಯಧಿತ, ವ್ಯಾಖ್ಯಾನವನ್ನ ಮತ್ತೆ ಹೇಳಿದರು ಹಾಗೆ ಅಂತ ನೋಡಿ. ಪರಮಾತ್ಮನಿಗೆ ಜ್ಞಾನ ಕಾರ್ಯದಲ್ಲಿ ಎಷ್ಟು ಆಸಕ್ತಿ ಇದೆ, ಆಚಾರ್ಯರಿಗೂ ಶಿಷ್ಯರಿಗೂ ಆ ಕಾಲದಲ್ಲಿ ಹೇಗೆ ಇತ್ತು ಹಾಗೆ ಅಂತ. ಏನು ಇರ್ಬೋದು, ಆ ಕಾಲ್ನಡಿಗೆಯಿಂದ ಹೋಗಿ ಬಂದದ್ದು, ಸುಸ್ತು ಎಲ್ಲ ಇರ್ಬೋದು. ಆದರೂ ಕೂಡ ಜ್ಞಾನ ಕಾರ್ಯ ಅಂತ ಬಂದಾಗ ನೋಡಿ, ನಿದ್ರೆಯನ್ನು ಬಿಟ್ಟು ಶಾಸ್ತ್ರ ಓದಬೇಕು. ಪರಮಾತ್ಮನೂ ಅದನ್ನು ತೋರಿಸಿಕೊಡ್ತಾ ಇದ್ದಾನೆ, ನಿದ್ರೆಯನ್ನು ಬಿಟ್ಟು ಶಾಸ್ತ್ರ ವಿಚಾರ ಮಾಡ್ರಿ ಹಾಗೆ ಅಂತ. ಇದು ಒಂದು ಘಟನೆ ಆಯಿತು. ಮುಂದಿನದು ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನರಾ ಹಿಮಭೀತಾಃ ಹಂಸ ಏಷ ಪೃಷತಾಂ ಅಧಿಪಸ್ಯ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯಂ ಅರುಣೋದಯ ಕಾಲೇ ಯತ್ ಸ್ಪೃಶಂತಿ ನರಾಃ ಹಿಮಭೀತಾಃ ಹಂಸಃ ಏಷಃ ಪೃಷತಾಂ ಅಧಿಪಸ್ಯ. ಇನ್ನು ಆ ಬದರಿಯಲ್ಲಿ ಆಚಾರ್ಯರು ವ್ಯಾಖ್ಯಾನವನ್ನ ಮಾಡಿ ಮಾರನೇ ದಿವಸ ಸ್ನಾನಕ್ಕೆ ಅಂತ ಗಂಗೆಯಲ್ಲಿ ಸ್ನಾನ. ಯಾವಾಗ? ಅರುಣೋದಯ ಕಾಲೆ, ಸುಮಾರು 4:30 ಬೆಳಿಗ್ಗೆ. ಪೃಷತಾಂ ವಾಯೂನಾಂ ಅಧಿಪಃ ಸ್ವಾಮಿನಃ, ಅಂದರೆ ಎಲ್ಲ ವಾಯುಗಳಿಗೂ ಕೂಡ ಒಡೆಯರಾದವರು, ಅದರಿಂದ ಅವರಿಗೆ ಮುಖ್ಯಪ್ರಾಣ ಅಂತ ಹೆಸರು. ಪೃಷತಾಂ ಅಧಿಪಃ ಅಂದರೆ ಎಲ್ಲ ವಾಯುಗಳಿಗೂ ಕೂಡ ಅಧಿಪತಿಯಾದವರು ಮುಖ್ಯಪ್ರಾಣರು ಅಂತ ಅರ್ಥ. ಅಂಥ ವಾಯುದೇವರ ಅವತಾರ, ಅವರ ಅಂಶ ಆದ ಶ್ರೀಮನ್ ಮಧ್ವಾಚಾರ್ಯರು ನರಾಹ ಹಿಮಭೀತಾಹ
ಯತ್ ಜಲಂ ನ ಸ್ಪೃಶಂತಿ ನರಾಹ ಬದ್ರಿಕಾಶ್ರಮಸ್ಥ ಜನಾಹ. ಬದ್ರಿಕಾಶ್ರಮದಲ್ಲಿ ಇರತಕ್ಕ ಜನರು ಆ ನೀರನ್ನು ಮುಟ್ಟೋದೇ ಇಲ್ಲವಂತೆ. ಆಶ್ಚರ್ಯ ನೋಡಿ, ಆ ಊರಿನ ಜನರು ಆ ನೀರನ್ನು ಮುಟ್ಟೋದೇ ಇಲ್ಲ, ಅಷ್ಟು ಕೊರಿತಾ ಇರ್ತದೆ ಅದು. ಯಾಕೆ ಮುಟ್ಟೋದಿಲ್ಲ? ನ ಸ್ಪೃಶಂತಿ ಹಿಮಬೀತಾಹ. ಈ ಕಾವೇರಿ ತರ ಇದ್ರೆ ಜನ ಏನ್ ಮಾಡ್ತಾ ಇದ್ರು, ಅದನ್ನು ಪೊಲ್ಯೂಟ್ ಮಾಡ್ತಾ ಇದ್ರು ಏನೋ. ಅದರಿಂದ ದೇವರು ಅಷ್ಟು ಶೀತವನ್ನು ಕೊಟ್ಟು ಬಿಟ್ಟಿದ್ದಾನೆ. ಅದು ಒಂದು ಕಾರಣ ಅಂತ ಅನಿಸ್ತದೆ ಯಾಕೋ. ಇಲ್ಲದಿದ್ರೆ ನಮಗೆ ಸುಲಭವಾಗಿ ಯಾವ್ದು ಸಿಗ್ತದೋ ಅದು ಅದು ಹಾಳಾಯ್ತು ಅಂತಾನೆ ಅರ್ಥ. ಅದರಿಂದ ಆ ಊರಿನ ಜನರು ಆ ನೀರನ್ನ ಮುಟ್ಟೋದೇ ಇಲ್ಲ. ತಸ್ಮಿನ್ ಶೀತಲಂ ಯದ್ ಗಂಗಾಯಾಹ. ನೋಡಿ, ಇದು ನ್ಯಾಚುರಲ್ ಪ್ರೊಟೆಕ್ಷನ್ ಅಂತ ಹೇಳ್ತಾರೆ ನೋಡಿ. ಇದೇ ನ್ಯಾಚುರಲ್ ಪ್ರೊಟೆಕ್ಷನ್. ಯದ್ ಗಂಗಾಯಾಹ ತಸ್ಮಿನ್ ಮಜ್ಜನಂ ಸ್ನಾನಂ ನಿತ್ಯಂ ಪ್ರತಿದಿನಂ ಅರುಣೋದಯ ಕಾಲೇ ವ್ಯಧಿತ. ನಿತ್ಯದಲ್ಲೂ ಅರುಣೋದಯ ಕಾಲದಲ್ಲಿ ಆಚಾರ್ಯರು ಅಲ್ಲಿ ಸ್ನಾನ ಮಾಡೋದು. ಯಾವ ನೀರನ್ನು ಮುಟ್ಟೋದಕ್ಕೆ ಜನ ಹಿಂಜರಿತಾ ಇದ್ರು ಅಂತ ಜಲದಲ್ಲಿ, ಗಂಗೆಯಲ್ಲಿ ಪ್ರತಿ ದಿವಸವೂ ಅರುಣೋದಯ ಕಾಲದಲ್ಲಿ ಆಚಾರ್ಯರು ಸ್ನಾನ ಮಾಡ್ತಾ ಇದ್ರು ಹಾಗೆ ಅಂತ. ನೋಡಿ, ಹಿಮಭಯೇನ ತತ್ರತ್ಯಾಹ ಕೇಪಿ ಶೀತಲ ಜಲ ಸ್ಪರ್ಶನಮಪಿ ಕದಾಚಿದಪಿ ನ ಕುರುವಂತಿ. ಹಿಮಭಯದಿಂದ ಅಲ್ಲಿದ್ದ ಜನರು ಆ ತಂಪಾದ ಆ ನೀರನ್ನ ಮುಟ್ಲಿಕ್ಕೂ ಕೂಡ, ಸ್ನಾನ ಮಾಡೋದು ಬಿಡಿ, ಸ್ಪರ್ಶನಮಪಿ ಕದಾಚಿದಪಿ ನ ಕುರುವಂತಿ, ಮುಟ್ಲಿಕ್ಕೆ ಹೋಗೋದಿಲ್ಲವಂತೆ. ಕಿಮುತ ಸ್ನಾನಂ, ಮುಟ್ಟೋದೇ ಇಲ್ಲ ಅಂದ್ರೆ ಸ್ನಾನ ದೂರ ಆಯ್ತು. ತಾದೃಶೇ ಅಪಿ ಶೀತಲ ಜಲೆ, ಅಂತ ಶೀತಲವಾದ ಜಲದಲ್ಲೂ ಕೂಡ ಪ್ರತಿದಿನಂ ಸ್ನಾನಂ ಚಕಾರ ಇತಿ ಭಾವ, ಪ್ರತಿ ದಿವಸ ಸ್ನಾನ ಮಾಡ್ತಾ ಇದ್ರು ಹಾಗೆ. ಇದರಿಂದ ಏನು ಸೂಚನೆ ಆಯಿತು ಅಂದ್ರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಅನೇನ ಕರ್ಮಾಧಿಕಾರಿ ಪುರುಷ ಅತಿ ಕ್ಲೇಶಂ ಅನುಭೂಯಾಪಿ ಪ್ರಾತಸ್ನಾನಂ ಚರೇತ್ ನತು ತ್ಯಜೇತ್ ಇತ್ಯುಕ್ತಂ ಭವತಿ. ಕರ್ಮಾಧಿಕಾರಿ, ಕರ್ಮವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡತಕ್ಕ ಸಾಧನ ಜೀವಿಗಳು ಅಂತ ಯಾರಿದ್ದಾರೆ ಅಂತ ಪುರುಷರು, ಪುರುಷರು ಅಂದ್ರೆ ಸಾಧನೆ ಮಾಡತಕ್ಕವರು ಅಂತ ಅರ್ಥ. ಅದು ಸ್ತ್ರೀಯರು ಇರ್ಬೋದು, ಪುರುಷರು ಇರ್ಬೋದು ಅಂತ. ಅತಿ ಕ್ಲೇಶಂ ಅನುಭೂಯಾಪಿ, ಸ್ನಾನ ಮಾಡುವಾಗ ಅತಿ ಕ್ಲೇಶ, ಈಗೇನು ಧನುರ್ಮಾಸ, ಅತಿ ಕ್ಲೇಶವಾಗಿದ್ರೂ ಕೂಡ ಪ್ರಾತಃ ಸ್ನಾನಂ ಚರೇತ್, ಪ್ರಾತಃ ಸ್ನಾನವನ್ನ ಮಾಡಿ, ನತು ತ್ಯಜೇತ್, ಅದನ್ನ ಬಿಡಬೇಡಿ ಹಾಗೆ ಅಂತ ಹೇಳಿದಂತೆ ಆಯಿತು ಅಂತ ಅದರ ಸಾರವನ್ನು ಕೂಡ ತಿಳಿಸ್ತಾ ಇದ್ದಾರೆ. ಮಜ್ಜನಂ ವ್ಯಧಿತ ಶೀತಲ ಗಂಗಾ ವಾರಿ ನಿತ್ಯ ಮರುಣೋದಯ ಕಾಲೇ ಯತ್ ಸ್ಪೃಶಂತಿ ನರಾ ಹಿಮಭೀತಾಃ ಹಂಶಯೇಷ ಪೃಶತಾಂ ಅಧಿಪಸ್ಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.